ಜಗತ್ತಿನಾದ್ಯಂತ ವ್ಯಾಪಕವಾಗಿ ಚರ್ಚೆ ಆಗ್ತಿರುವಂತಹ ನೇಪಾಳದ ಪ್ರವಾಹದ ಬಗ್ಗೆ ಈಗಾಗಲೇ ಕ್ಷಣ ಕ್ಷಣಕ್ಕೂ ಅಲ್ಲಿನ ಸ್ಥಳೀಯ ಸಾವುಗಳ ಪ್ರಮಾಣ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಸೊ ಇದರ ಸಲುವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆ ಹವಾಮಾನ ಇಲಾಖೆ ಹಿರಿಯ ನಿರ್ದೇಶಕರು ಹಾಗೂ ವಿಜ್ಞಾನಿಗಳಾಗಿರ್ತಕ್ಕಂಥ CS ಪಾಟೀಲ್ ಅವರು ನಮ್ಮೊಂದಿಗಿದ್ದಾರೆ. ಸೊ ಅದಕ್ಕೆ ಪ್ರಮುಖವಾಗಿ ಕಾರಣಗಳೇನು, ಯಾಕಂದ್ರೆ ಒಂದು ಕಡೆ ನೋಡೋದಾದ್ರೆ ಮಳೆಯ ಪ್ರಮಾಣ ಕಡಿಮೆ ಇದ್ದರೂ ಸಹ ಪ್ರವಾಹ ಉಂಟಾಗಿರ್ತಕ್ಕಂಥದ್ದು. ಸೊ ಇದನ್ನೆಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಪಾಟೀಲ್ ಸರ್ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ದಿಢೀರ್ ನೇಪಾಳದಲ್ಲಿ ಪ್ರವಾಹ ಏನು ಉಂಟಾಗಿದೆ, ಸೊ ಅದಕ್ಕೇನು ಕಾರಣ ಇರ್ಬೋದು ಅಂತ? ಈ ನೇಪಾಳ ಮತ್ತು ಅದರ ಬಾರ್ಡರ್ನಲ್ಲಿ ಆದಂಥ ಪ್ರವಾಹ ಮಳೆಯಿಂದ ಆಗಿದ್ದಲ್ಲ. ಇದು ಪ್ರವಾಹ ಭೂಕಂಪನದಿಂದನೂ ಕೂಡ ಆದದ್ದಲ್ಲ. ಇದು ದೊಡ್ಡ ದೊಡ್ಡ ಹಿಮಗಡ್ಡೆಗಳು ಕಿಲೋಮೀಟರ್ ಗಟ್ಟಲೆ ಉದ್ದಾಗಲ ಇರ್ತಾವೆ ಮತ್ತು ಸಾಕಷ್ಟು ಎತ್ತರ ಇರ್ತಾವೆ, ಸಾಕಷ್ಟು ದಪ್ಪ ಇರ್ತಾವೆ. ಇವು ಹಿಮಗಡ್ಡೆಗಳು ಕರಗಿ ಇದು ನದಿಯಲ್ಲಿ ಬಿತ್ತು. ಈ ನದಿಯಲ್ಲಿ ಬಿದ್ದುಗಳನ್ನು ತಾತ್ಕಾಲಿಕವಾಗಿ ಈ ನದಿಯ ಒಂದು ಪ್ರವಾಹವನ್ನು ತಡೆ ಹಿಡಿತೈತಿ. ಈ ತಡೆ ಹಿಡಿದುಗಳನ್ನು ನೀರಿನ ಮಟ್ಟ ಒಂದು ಅರ್ಧ ಗಂಟೆಯಲ್ಲಿ ಸುಮಾರು 9 ಫೂಟ್ ಎತ್ತರ ಹೆಚ್ಚಿಗೆ ಆಯಿತು. ಇದರಿಂದ ನೀರೆಲ್ಲ ರಭಸವಾಗಿ ಕೊಚ್ಕೊಂಡು ಹರಿಯುವುದರಿಂದ ಇದರಿಂದ ಕೆಳಗಿರುವ ಸಾಕಷ್ಟು ಜಲವಿದ್ಯುತ್ ಯೋಜನೆಗಳು, ಅಣೆಕಟ್ಟುಗಳು ಅಥವಾ ಸೇತುವೆಗಳು ಮತ್ತು ಎಷ್ಟೋ ಊರುಗಳು ಇದರಿಂದ ಕೊಚ್ಚೋದು, ಇದರಿಂದ ಸಾಕಷ್ಟು ಆಸ್ತಿ ಪಾಸ್ತಿ ಮತ್ತು ಜೀವ ಹಾನಿ ಆಯಿತು. ಈ ಒಂದು ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಇತ್ತಿತ್ತಲಾಗಿ ಒಂದು ಹಿಮಗಡ್ಡೆಗಳು ಕರಗ್ತಾ ಇದ್ದಾವೆ. ಈ ಹಿಮಗಡ್ಡೆಗಳು ಯಾಕೆ ಕರಗ್ತಾವಂದ್ರೆ ಜಾಗತಿಕ ಮಟ್ಟದಲ್ಲಿ ಉಷ್ಣಾಂಶ ಏರಿಕೆ ಆಗ್ತಾ ಇದೆ. ಆದರೆ ಹಿಮಾಲಯ ಪರ್ವತಗಳಲ್ಲಿ ಇದು ಸಾಮಾನ್ಯ ಉಷ್ಣಾಂಶಕ್ಕಿಂತ ಹೆಚ್ಚಿಗೆ ಬಿಸಿ ಆಗ್ತಾ ಇದೆ. ಇದರಿಂದ ಹಿಮಗಡ್ಡೆಗಳು ಇತ್ತಿತ್ತಲಾಗಿ ಕರಗ್ತಾ ಇದ್ದಾವೆ. ಅಂದ್ರೆ ಇದು ಒಂದು ಜಾಗತಿಕವಾಗಿ ಉಷ್ಣಾಂಶ ಏರಿಕೆ ಆಗಲಿಕ್ಕೆ ಮುಖ್ಯ ಕಾರಣವೇನೆಂದರೆ ಹಸಿರು ಮನೆ ಅನಿಲಗಳು. ಇದಕ್ಕೆ ಮುಖ್ಯ ಯಾವ್ಯಾವಂದ್ರೆ ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡು, ನೈಟ್ರಸ್ ಆಕ್ಸೈಡು ಇವು ವಾತಾವರಣದಲ್ಲಿ ಸೇರ್ತಾ ಇದ್ದಾವೆ. ಈಗ ಈ ಎನರ್ಜಿ ಉತ್ಪಾದನೆಗೆ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸಲಿಕ್ಕೆ ಕೋಲು ಎಲ್ಲ ಉಪಯೋಗ ಮಾಡ್ತೀವಿ. ಮತ್ತು ಟ್ರಾನ್ಸ್ಪೋರ್ಟ್ ಸಾರಿಗೆಗೂ ಕೂಡ ಸಾಕಷ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ. ಕೈಗಾರಿಕೆಗಳಿಗೆ ಇವೆಲ್ಲ ಏನು ಮಾಡ್ತಾವಂದ್ರೆ ಕಾರ್ಬನ್ ಡೈಆಕ್ಸೈಡನ್ನು ವಾತಾವರಣದಲ್ಲಿ ಸಾಕಷ್ಟು ಹೊರಸೂಸ್ತಾವೆ. ಮತ್ತು ಕಾರ್ಬನ್ ಮೊನಾಕ್ಸೈಡು ಕೂಡ ಇದು ಭತ್ತದ ಗದ್ದೆಗಳಿಂದ ಜಾಸ್ತಿ ಬಿಡುಗಡೆ ಆಗುತ್ತೆ. ಮತ್ತು ನೈಟ್ರಸ್ ಆಕ್ಸೈಡ್ ಹಿಂಗೆ ಹಲವಾರು ಹಸಿರು ಮನೆ ಅನಿಲಗಳು ವಾತಾವರಣದಲ್ಲಿ ಸೇರಿಕೊಳ್ತಾ ಇದ್ದಾವೆ. ಈ ಹಸಿರು ಮನೆ ಅನಿಲಗಳು ಭೂಮಿಯಿಂದ ಹೊರಸೂಸುವ ಔಟ್ ಗೋಯಿಂಗ್ ಲಾಂಗ್ ವೇವ್ ರೇಡಿಯೇಷನ್ ಹೀರಿಕೊಂಡು ಇವು ವಾತಾವರಣವನ್ನು ಬಿಸಿ ಆಗಲಿಕ್ಕೆ ಕಾರಣವಾಗ್ತಾವೆ. ಅಂದ್ರೆ ಇವು ಹಸಿರು ಮನೆ ಅನಿಲಗಳು ಕೈಗಾರಿಕಾ ಕ್ರಾಂತಿ ಆದ ನಂತರ ಏರಿಕೆ ಆಗ್ತಾ ಇದ್ದಾವೆ. ಇದರಿಂದ ಜಾಗತಿಕವಾಗಿ ಉಷ್ಣಾಂಶ ಸುಮಾರು 1.5 ಡಿಗ್ರಿ ಸೆಲ್ಸಿಯಸ್ಗಿನ ಏರಿಕೆ ಆಗಿದೆ. ಕೆಲವು ಕಡೆ ಇನ್ನೂ ಹೆಚ್ಚಿಗೆ ಏರಿಕೆ ಆಗಿದೆ. ಇವು ಏರಿಕೆ ಆಗಿರುವುದರಿಂದ ಇನ್ನು ನೋಡಲಿಕ್ಕೆ ಬರೀ 1.5 ಡಿಗ್ರಿ ಸೆಲ್ಸಿಯಸ್ ಅಂತೇಳಿ ಅನಿಸ್ಬೋದು. ಆದರೆ ಇದರದ ಒಂದು ಪರಿಣಾಮ ಭಾಳ ಜಾಸ್ತಿ ಇರ್ತೈತಿ. ಮತ್ತು ಜನಸಂಖ್ಯೆ ಏರಿಕೆ ಆಗಿರುವುದರಿಂದ ಇದು ಪರಿಸರದ ಮೇಲೂ ಸಾಕಷ್ಟು ಒತ್ತಡ ಬೀಳ್ತಾ ಇದೆ. ಅಂದರೆ ಅರಣ್ಯಗಳು ನಾಶ ಆಗ್ತಾ ಇದ್ದಾವೆ. ಅಂದ್ರೆ ಇವು ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳಲಿಕ್ಕೆ ಜಾಸ್ತಿ ಗಿಡ ಮರಗಳು ಬೇಕು. ಅಂದರೆ ಬ್ಯಾಲೆನ್ಸ್ ಬೇಕು. ಎಷ್ಟು ನಾವು ಕಾರ್ಬನ್ ಡೈಆಕ್ಸೈಡನ್ನು ಹೊರಸೂಸ್ತೀವಿ ಅಷ್ಟೇ ಕಾರ್ಬನ್ ಡೈಆಕ್ಸೈಡನ್ನು ವಾತಾವರಣದಲ್ಲಿ ಹೀರಿಕೊಳ್ಳೋ ಒಂದು ಮೆಕ್ಯಾನಿಸಮ್ ಇರಬೇಕು. ಆವಾಗ ಇದು ಒಂದು ಬ್ಯಾಲೆನ್ಸ್ ಆಗಿ ಉಳಿತೈತಿ. ಆದರೆ ಈ ಒಂದು ಬ್ಯಾಲೆನ್ಸ್ ಸಮತೋಲನ ತಪ್ಪಿ ಹೋಗಿದೆ. ಇದರಿಂದ ಉಷ್ಣಾಂಶ ಏರಿಕೆಯಾಗಿರುವುದರಿಂದ ಉತ್ತರ ಧ್ರುವ ಹಾಗೂ ದಕ್ಷಿಣ ಧ್ರುವಗಳಲ್ಲಿನ ಹಿಮಗಡ್ಡೆಗಳು ಕೂಡ ಕರಗಿ ಹೋಗ್ಯಾವು. ನಾವು ಸ್ಯಾಟಲೈಟ್ ಪಿಕ್ಚರ್ ನೋಡಿದ್ವಿ ಅಂದರೆ ಕಳೆದ 30 ವರ್ಷದಿಂದ ಈಗ ನೋಡಿದ್ವಿ ಅಂದರೆ ಹಿಮಗಡ್ಡೆಗಳು ಸಾಕಷ್ಟು ಕರಗಿ ಹೋಗ್ಯಾವ ನಮಗೆ ಸೂಚಿಸ್ತಾವೆ. ಅದೇ ರೀತಿ ಹಿಮಾಲಯ ಪರ್ವತದಲ್ಲಿ ಕೂಡ ಇದರದ್ದು ಒಂದು ಪರಿಣಾಮ ಜಾಸ್ತಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಇವು ಆತಂಕವನ್ನು ಒಡ್ಡಬಹುದು ಅಂತ ಹೇಳ್ತೀನಿ. ಇವು ಒಂದು ಜಾಗತಿಕ ಮಟ್ಟದಲ್ಲಿ ಇದು ಒಂದು ತಾಪಮಾನ ಏರಿಕೆ ಆಗುವುದು ಒಂದು ಹಲವಾರು ಕಾರಣಗಳಲ್ಲಿ ಇದು ಒಂದಂತ ಹೇಳ್ಬೋದು. ಇನ್ನು ಬೇರೆ ಬೇರೆ ಕಾರಣಗಳನ್ನು
ಇನ್ನೂ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅದನ್ನು. ಯಾಕಿದು ಪ್ರವಾಹ ಆಯಿತು, ಏನಾಯಿತು ಅಂದ್ರೆ ನಾನು ಒಂದು ಜನರಲ್ ಆಗಿ ನಾನು ನಿಮಗೆ ಒಂದು ವೈಜ್ಞಾನಿಕ ಕಾರಣಗಳನ್ನು ಹೇಳಿದೆ. ಇನ್ನೂ ಹಲವಾರು ವೈಜ್ಞಾನಿಕ ಕಾರಣಗಳು ಏನೇನು ಅದಾವೆ ಅನ್ನೋದು ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ.